ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣಂತ. ಇವತ್ತು ನೋಡ್ರಿ ಬೆಳಗ್ಗೆನ ಒಂದಷ್ಟು ಐಟಮ್ಸ್ನ ನಾನು ತರಿಸಿದ್ನಿ. ಹಿಂದಿನ ದಿವಸ ರಾತ್ರಿನೇ ತಂದುಕೊಟ್ಟು ಹೋಗಿದ್ರು. ಬೆಳಗ್ಗೆ ನೋಡ್ರಿ ನಾನು ಆ ಬಾಕ್ಸಿಗೆಲ್ಲ ಫಿಲ್ ಮಾಡ್ಕೊಳಕತ್ತೀನಿ. ಜಾಸ್ತಿ ಸಾಮಾನು ತರಿಸಿರಲಿಲ್ಲ, ಯಾವುದ್ಯಾವುದು ನನಗೆ ಬೇಕಾಗಿತ್ತಲ್ಲ ಅಷ್ಟನ್ನು ತರಿಸ್ಕೊಂಡಿದ್ನಿ. ಹಾಗಾಗಿ ಅವನಷ್ಟ ನೋಡ್ರಿ ಬಾಕ್ಸಿಗೆಲ್ಲ ನಾನು ಮತ್ತೆ ಫಿಲ್ ಮಾಡಿ ಇಡಾಕತ್ತೀನಿ. ಇನ್ನೂ ಎಲ್ಲ ಐಟಮ್ಸ್ ತರಿಸ್ಬೇಕು. ಇವಾಗ ಸದ್ಯಕ್ಕೆ ನನಗೆ ಎಷ್ಟು ಎಮರ್ಜೆನ್ಸಿ ಐತಲ್ಲ ಅಷ್ಟನ್ನು ನಾನು ತರಿಸ್ಕೊಂಡೇನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನೋಡ್ರಿ ಟೈಮ್ ಬಂದು 10 ಗಂಟೆ ಆಗೈತಿ. ಇವತ್ತು ನನ್ನ ದಿನ ಏನೂ ಕೆಲಸ ಆಗಿಲ್ಲ. ಅಂದ್ರೆ ಬೆಳಗ್ಗೆ ಕಸ ಗುಡಿಸಿ ಮನೆ ಒರೆಸೀನಿ. ಆಮೇಲೆ ನಾಷ್ಟ ಉಪ್ಪಿಟ್ಟು ಮಾಡಿದ್ನಿ. ಉಪ್ಪಿಟ್ಟು ಮಾಡ್ಕೊಂಡು ತಿಂದೇವಿ. ನಮ್ಮ ಮನೆಯವರು ತಿಂದು ಕೆಲ್ಸಕ್ಕೆ ಹೋದರು. ಸಾನ್ವಿ ಮೇಲ್ಗಡೆ ಆಟಾಡಕ್ಕೆ ಹೋಗಿದ್ದಾಳು. ನಾನು ಸ್ವಲ್ಪ ಕೆಲಸ ಅದಾವ್ರಿ ಇವತ್ತು. ಹಾಗಾಗಿ ಬೆಳಗ್ಗೆ ನಮ್ಮ ಮನೆಯವ್ರು ಪೂಜೆ ಮಾಡಿ ಹೋಗ್ಯಾರು. ನಾನು ಪೂಜೆ ಗೀಜೆ ಎಲ್ಲ ಏನು ಮಾಡಿಲ್ಲ. ಇನ್ನು ಅವ್ರು ಪೂಜೆ ಮಾಡಿ ಹೋಗಿದ್ದಾರು. ಸಣ್ಣ ಪುಟ್ಟ ಕೆಲ್ಸಗಳದಾವು ಸ್ವಲ್ಪ. ಇವತ್ತು ನೋಡ್ರಿ ಇಲ್ಲೇ ಓವನ್ ಇದು ಮೇಲ್ಗಡೆ ಇಟ್ಟಿದ್ದಲ್ಲ ಇಷ್ಟು ದಿವಸ, ಇದನ್ನು ಕೆಳಗೆ ತೆಗಿಸ್ಕೊಂಡೇನಿ. ಯಾಕಂತಂದ್ರೆ ಒಂದಷ್ಟು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತು ತೆಗ್ದು ಕೆಳಗೆ ಇಟ್ಕೊಂಡೆ ನೋಡ್ರಿ. ಮತ್ತು ಭಾಳ ದಿವಸನ ತೆಗೆದಿಟ್ರೆ ಹಾಳಾಗ್ಬಿಡ್ತಂದ್ರೆ ಏನು ಮಾಡೋದು ಅಂತೇಳಿ ನೋಡ್ರಿ ಇವತ್ತು ತೆಗೆದಿಟ್ಕೊಂಡೀನಿ. ಸ್ವಲ್ಪ ಕಿಚನ್ ಎಲ್ಲ ಸೆಟ್ ಮಾಡಬೇಕು. ಒಂದು ಅರ್ಧ ಪಾತ್ರೆ ತೊಳೆದೀನಿ, ಇನ್ನೊಂದು ಅರ್ಧ ಅದಾವ್ರಿ ಪಾತ್ರೆ. ನಾನೆಲ್ಲ ಪಾತ್ರೆ ತೊಳಿಬೇಕು. ಇವತ್ತು ಕಿಚನ್ ಎಲ್ಲ ಸೆಟ್ ಮಾಡಿ ನಂತರ ಸ್ನಾನ ಮಾಡ್ಕೊಂಬಂದು ಅಡುಗೆ ಮಾಡಬೇಕು. ಇಷ್ಟು ಕೆಲಸ ಐತಿ ಇವತ್ತು. ಬರ್ರಿ ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತೀನಂತೆ. ಇವಾಗ ಕಿಚನ್ ಕೆಲಸನ ಶುರು ಮಾಡ್ಕೊಂಡೇನು ನೋಡ್ರಿ. ನಾನು ಇನ್ನೂ ಅಡುಗೆ ಕೆಲಸ ಎಲ್ಲ ಮಾಡಬೇಕು. ಭಾಳ ಕೆಲಸ ಐತಿ. ಬೆಳಗ್ಗೆ ಒಂದಷ್ಟು ಪಾತ್ರೆಗಳನ್ನ ತೊಳೆದೇನಿ. ಇವಾಗ ಇನ್ನೊಂದು ಸ್ವಲ್ಪ ಅದಾವು, ಅವನಷ್ಟು ತೊಳೆದ ನೋಡ್ರಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗೆಲ್ಲ ಜೋಡಿಸ್ಬೇಕಂತ ಅಂದ್ಕೊಂಡೇನಿ. ಗ್ಯಾಸ್ ಅಂತೂ ನೋಡ್ರಿ ದಿನಕ್ಕೆ ಅದೆಷ್ಟು ಸರಿ ಒರೆಸ್ತಾನೆ ನಾನು, ಲೆಕ್ಕನೇ ಇಲ್ಲ. ಹಂಗೆ ಒಂಚೂರು ಏನಾದರೂ ಬಿತ್ತಂದ್ರೆ ಒರೆಸ್ಕೊಳ್ಳೋದು ಆಕತಿ. ಸ್ಟೀಲ್ ಗ್ಯಾಸ್ ಇತ್ತಲ್ಲ, ಅದು ಹಳೇದು, ಅದಿದ್ದಾಗ ನಡೀತಿತ್ತು. ಒರೆಸ್ಲಿಲ್ಲ ಅಂದ್ರೆ ಅಡುಗೆ ಎಲ್ಲ ಆದಮೇಲೆ ಒರೆಸಿರೋ ನಡೀತಿತ್ತು. ಆದರೆ ಇದು ಹಂಗಲ್ಲ, ಗ್ಲಾಸದು. ನಾವು ಒಂಚೂರು ಏನಾದರೂ ಬಿತ್ತಂದ್ರೆ ಇದು ಎದ್ದು ಕಾಣಿಸ್ತತಿ, ಎಷ್ಟು ಗಲೀಜಾಗೈತೆ ಅನ್ನೋರಂಗೆ ಕಾಣಿಸ್ತತಿ. ಹಾಗಾಗಿ ಪದೇ 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 ನೋಡ್ರಿ ಒರೆಸ್ತಾನೆ ಇರಬೇಕಾಗತ್ತೆ ಇದನ್ನು. ಈ ಓವನ್ನ ನಾನು ಮೇಲ್ಗಡೆ ಎತ್ತಿಟ್ಟಿದ್ನಿ. ಅವಾಗಿನ ಯೂಟ್ಯೂಬ್ ನಾನು ಮಾಡಿರಲಿಲ್ಲ, ಅವಾಗ ಮೇಲ್ಗಡೆ ತೆಗೆದಿಟ್ಬಿಟ್ಟಿದ್ನಿ. ಇಲ್ಲಿ ಜಾಗನೂ ಸಾಲೋದಿಲ್ಲ ಅಂಥೇಳಿ ಇವಾಗ ಯೂಟ್ಯೂಬು ಸ್ಟಾರ್ಟ್ ಮಾಡಿರೋದ್ರಿಂದ ರೆಸಿಪೀಸ್ ಎಲ್ಲ ಮಾಡಬೇಕಂತೇಳಿ ನೋಡ್ರಿ ಕೆಳಗೆ ಇಟ್ಕೊಂಡೀನಿ. ಇವಾಗ ನೋಡ್ರಿ ಕಿಚನ್ನ ನಾನು ಕಂಪ್ಲೀಟಾಗಿ ಸೆಟಪ್ ಮಾಡಿದ್ದೀನಿ. ಪಾತ್ರೆನೂ ಅಷ್ಟೇ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಬಂದೇನಿ. ಈಗ ಇನ್ನು ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಅಲ್ಲಿ ನೋಡ್ರಿ ನಾನು ಬಿಸಿನೀರನ್ನ ಇಟ್ಕೊಂಡೀನಿ. ಬಿಸಿನೀರು ಕುಡಿಯೋಕ್ಕೆ ಫ್ಲಾಸ್ಕೊಳಕ್ಕೆ ಹಾಕಿ ಇಟ್ಕೊಂಡೀನಿ. ನೋಡ್ರಿ ಈಗ ಕಿಚನ್ನು ಕಂಪ್ಲೀಟಾಗಿ ಕ್ಲೀನ್ ಆಗೈತಿ. ಈಗ ನೋಡ್ರಿ ನಾನು ಈರುಳ್ಳಿ ಪಲ್ಯ ಮಾಡೇನಿ. ಈಗ ಸ್ನಾನಗೇನೆಲ್ಲ ಮುಗಿಸ್ಕೊಂಡು ಬಂದು ಇದನ್ನು ಯಾಕಪ್ಪ ಶೇರ್ ಮಾಡಲಿಲ್ಲ ಅಂತಂದ್ರೆ ಆಲ್ರೆಡಿ ನನ್ನ ಹಿಂದೆ ಒಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ನಿ, ಹಾಗಾಗಿ ಅದನ್ನು ತೋರಿಸ್ಲಿಲ್ಲ. ಇವತ್ತು ನೋಡ್ರಿ ನಾನು ಹೆಸರುಬೇಳೆ ಪಾಯಸ ಮಾಡತ್ತೇನೆ. ಅದಕ್ಕೆ ಒಂದು ಕುಕ್ಕರ್ಗೆ ನೋಡ್ರಿ 1 ಬೌಲಷ್ಟು ಹೆಸರುಬೇಳೆ ಹಾಕ್ಕೊಂಡೆ ಅದನ್ನು ಒಂಚೂರ ಹುರ್ಕೊಳಕತ್ತೀನಿ. ಜಾಸ್ತಿ ಹುರ್ಕೋಬಾರ್ದು, ಒಂಚೂರ ಹುರ್ಕೊಳಕತ್ತೀನಿ. ಹುರಿದು ಮಾಡ್ರೆ ಚಲೋ ಆಕತಿ, ಹಂಗೆ ಮಾಡ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಹುರಿದು ನೋಡ್ರಿ ಅದಕ್ಕೆ ನೀರು ಹಾಕೇನಿ ನಾನು. ಇದು ಜಾಸ್ತಿ ಬೇಳೆ ಫುಲ್ ಬೇಯಬಾರ್ದು, ಒಂಚೂರು ಬಾಯಾಗ ಅಲ್ಲಲ್ಲೇ ಸಿಗಬೇಕು ಬೇಳೆ, ಹಂಗೆ ಬೇಯಿಸ್ಕೋಬೇಕು. ಇದನ್ನು ನೋಡ್ರಿ ಒಂಚೂರು ಅದಕ್ಕೆ ತುಪ್ಪ ಹಾಕಿ ನಾನು ಇದನ್ನು ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಳಕತ್ತೀನಿ. ನೋಡ್ರಿ ಕೂಗ್ಸಾಕಿಟ್ಟನಿ ಒಂದು ಸೈಡ. ಅದನ್ನು ಕೂಗ್ಸಾಕಿಟ್ಟ ಅದಕ್ಕೆ ನೋಡ್ರಿ ಪಾಯಸಕ್ಕನ ಬೆಲ್ಲ ಕರಗಿಸ್ಕೊಳಕತ್ತೀನಿ. ಅದು ಕೂಗೋಷ್ಟರಲ್ಲಿ ಬೆಲ್ಲ ಕರಗ್ತದಂತೇಳಿ ಒಂದು ಕಡೆ ಬೆಲ್ಲ ಇಟ್ಟೆ ನೋಡ್ರಿ ಕರಗ್ಸಾಕ. ಈ ಕಡೆ ನೋಡ್ರಿ ಬೆಲ್ಲನೂ ಆ ಕಡೆ ಕರಗ್ಸಾಕಿಟ್ಟ. ಇಲ್ಲೇ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡೀನಿ. ಆಮೇಲೆ ಒಂದು 3 ಲವಂಗ ಹಾಕ್ಕೊಂಡೀನಿ. ಗಸಗಸೆ ಇದ್ದರೆ ಗಸಗಸೆ ಹಾಕ್ಕೋಬೋದು, ನನ್ನ ಹತ್ರ ಇಲ್ಲಂತೇಳಿ ನಾನು ಹಾಕ್ಕೊಂಡಿಲ್ಲ. ಇವಾಗ ನೋಡ್ರಿ ಲಾಸ್ಟಿಗೆ ಒಂಚೂರು ನೀರು ಹಾಕ್ಕೊಂಡು ಫುಲ್ಲು ನೈಸಾಗಿ ರುಬ್ಕೋಬೇಕು. ಇದನ್ನು ನೋಡ್ರಿ ನೈಸಾಗಿ ನಾನು ರುಬ್ಕೊಂಡೀನಿ. ಪಾಯಸಕ್ಕೆಲ್ಲ ರೆಡಿ ಆಗೈತಿ. ಈ ಕಡೆ ನೋಡ್ರಿ ಬೆಲ್ಲನೂ ಕರಗೈತಿ ಫುಲ್. ಆಮೇಲೆ ಕುಕ್ಕರನ್ನು ಅಷ್ಟೇ ವಿಷಲ್ ಹೊಡೆದಿತ್ತು. ಅದನ್ನೆಲ್ಲ ನೋಡ್ರಿ ಪ್ರೆಷರ್ ಹೋದ್ಮೇಲೆ ನಾನು ಓಪನ್ ಮಾಡ್ಕೊಳಕತ್ತೀನಿ. ನೋಡ್ರಿ ಈಗ ಬೇಳೆನೂ ಅಷ್ಟೇ ಬೆಂದವು ಕರೆಕ್ಟಾಗಿ. ಇದು ಬೇಗ ಮಾಡಿಬಿಡ್ಬೋದು ಪಾಯಸ, ಮತ್ತು ಹೆಲ್ತಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೋಡ್ರಿ ನೀವು ಅದಾದ ಸ್ವೀಟ್ ತಿಂದು ಬೇಜಾರಾಗಿದ್ದರೆ ನೋಡ್ರಿ ಈ ಥರ ಪಾಯಸ ಮಾಡ್ಕೊಂಡು ತಿನ್ನಿರಿ. ಇವಾಗ ನೋಡ್ರಿ ಬೇಳೆನಾಗ ನಾನು ಏನು ಬೆಲ್ಲದ ನೀರು ಕರಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ನೋಡ್ರಿ ಬರೀ ಇದು ಬೆಲ್ಲನ ಬರೀ ಕರಗಿಸ್ಬೇಕಷ್ಟ, ಪಾಕ ಎಲ್ಲ ಬರ್ತೈತಲ್ಲ ಆ ರೀತಿ ಮಾಡ್ಕೋಬಾರ್ದು. ಬರೀ ನೀರೊಳಗೆ ಕರಗಿದ್ರೆ ಸಾಕದು.
ಅದಕ್ಕೆ ಬೆಲ್ಲದ ನೀರು ಹಾಕ್ಕೊಂಡು ಇವಾಗ ನೋಡಿರಿ ನಾವು ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡೇನು ನೋಡಿರಿ. ಈಗ ನಾನು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೋಬೇಕಷ್ಟೇ ಇದನ್ನು. ನೋಡಿರಿ ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು. ಈಗ ನೋಡಿರಿ ಎಲ್ಲ ತೆಂಗಿನಕಾಯಿನ ರುಬ್ಬಿರೋವಂಥದ್ದು ಹಾಕ್ಕೊಂಡು ನಾನು ಚೆಂದಾಗ ಒಂದು ಸರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ತುಪ್ಪದಲ್ಲಿ. ನೋಡಿರಿ ಇವಾಗ ಒಂದು ಸಣ್ಣ ಪ್ಯಾನ್ಗೆ ನೋಡಿರಿ ಒಂದು ಚಮಚ ತುಪ್ಪ ಹಾಕ್ಕೊಂಡೇನಿ ನಾನು. ತುಪ್ಪ ಎಲ್ಲ ಕರಗಿದ ಮೇಲೆ ಇದಕ್ಕೆ ನೋಡಿರಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕ್ಕೊಂಡು ಒಗ್ಗರಣೆ ಕೊಟ್ರೆ ಮುಗೀತು ನೋಡಿರಿ. ಪಾಯಸ ರೆಡಿಯಾಗಿಬಿಡ್ತತಿ. ಟೇಸ್ಟ್ ಅನ್ನೋಷ್ಟು ಅಗ್ದಿ ಮಸ್ತಾಗಿ ಇರ್ತತಿ. ನೀವು ನಿಮ್ಮ ಮನ್ಯಾಗ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ನೋಡಿರಿ ಎಲ್ಲನೂ ನಾನು ಫ್ರೈ ಮಾಡ್ಕೊಂಡೆ ನೋಡಿರಿ. ಈಗ ರೆಡಿಯಾಗಿರೋವಂಥ ಪಾಯಸಕ್ಕೆ ಸುರಿಯಾಕತ್ತೀನಿ. ನೋಡಿರಿ ಇಷ್ಟು ಹಾಕಿರ ರೆಡಿ ಆಯಿತು ಪಾಯಸ. ನೋಡಿರಿ ಹೆಸರುಬೇಳೆ ದೇಹಕ್ಕೆ ತಂಪು. ಆದಷ್ಟು ನೋಡಿರಿ ನೀವು ನಿಮ್ಮ ಮನ್ಯಾಗ ಇದನ್ನು ಮಾಡ್ಕೊಂಡು ತಿನ್ನಿರಿ. ನೋಡಿರಿ ಈಗ ಪಾಯಸ ರೆಡಿ ಆಯಿತು. ಆಮೇಲೆ ಪಲ್ಯ ರೆಡಿ ಆಗೈತಿ. ಇವಾಗ ನಾನು ಪಾಯಸ ಮಾಡಿದ್ನಲ್ಲ ಅದನ್ನು ದೇವರಿಗೆ ನೈವೇದ್ಯ ತೆಗೆದಿಡಕತ್ತೀನಿ ನೋಡಿರಿ. ನನ್ನ ಮನ್ಯಾಗ ಯಾವುದೇ ರೀತಿ ಸ್ವೀಟ್ ಮಾಡಿದ್ರು ಅಷ್ಟೇ ಫಸ್ಟ್ ದೇವ್ರಿಗೆ ತೆಗೆದಿಟ್ಟು ನಂತರ ನಾವು ತಿಂತೀವಿ. ಇವಾಗ ನೋಡಿರಿ ದೇವರಿಗೆ ಇಡಾಕತ್ತೀನಿ. ಬೆಳಗ್ಗೆನ ಪೂಜೆ ಎಲ್ಲ ಮುಗ್ದಿತ್ತು. ನಮ್ಮ ಮನೆಯವ್ರ ಪೂಜೆ ಎಲ್ಲ ಮುಗಿಸೋಗಿದ್ರು. ಇವಾಗ ದೇವರಿಗೆ ಪಾಯಸ ನೈವೇದ್ಯಕ್ಕೆ ಇಟ್ಟೇನಿ. ಈಗ ಹೆಂಗೋ ಪಾಯಸ ಮಾಡೋಕ್ಕೆ ಬೆಲ್ಲ ತೆಗೆದಿದ್ನಲ್ಲ ಅದಕ್ಕೆ ಅದನ್ನೆಲ್ಲ ಪೀಸ್ ಮಾಡಿ ಒಂದು ಡಬ್ಬಿ ಒಳಗೆ ಇಟ್ಕೊಳ್ಳೋಣ ಅಂಥೇಳಿ ಇವಾಗ ಹೊಡೆಯತ್ತೇನೆ ನೋಡಿರಿ. ನಾನು ಬೆಲ್ಲನ ನಮ್ಮೂರಿಂದ ತರಿಸಿದ್ದೀನಿ. ಇಲ್ಲಿ ಅಷ್ಟೊಂದು ಚಲೋ ಸಿಗೋದಿಲ್ಲ. ಕರಿ ಬೆಲ್ಲ ಸಿಗ್ತತಿ, ಅಂದ್ರೆ ಕರ್ರಗೆ ಇರ್ತದೆ ಅದು. ಅದನ್ನು ನೋಡಿದ್ರೆ ಅಷ್ಟೊಂದು ತಿನ್ಬೇಕಂತನೂ ಅನಿಸೋದಿಲ್ಲ, ಹಂಗಿರ್ತತಿ. ಆದ್ರೆ ನಮ್ಮೂರಾಗ ಬೆಲ್ಲ ನೋಡಿರಿ ಎಷ್ಟು ಚಂದ ಐತಿ, ಆರೆಂಜ್ ಕಲರ. ನಾನು ಬರುವಾಗನ ಒಂದು ಪೆಂಟಿ ತೊಗೊಂಡು ಬಂದಿದ್ನಿ. ಅದು ನೋಡಿರಿ ಸುಮಾರು ದಿವಸ ಬರ್ತದೆ ನಮಗೆ. ಅದನ್ನು ಇವಾಗ ಎಲ್ಲ ಪುಡಿ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕಿ ಇಟ್ಕೊಳಕತ್ತೀನಿ. ಯಾಕಂದ್ರೆ ಈ ಥರ ಪುಡಿ ಮಾಡಿ ನಾವು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಏನಾದರೂ ಮಾಡುವಾಗ ಬೇಗ ತೊಗೋಬೋದು. ಅದ ಪೆಂಟಿನ ಮತ್ತೆ ಒಡ್ಕೊತ ನಿಂದ್ರಕ್ಕಾಗೋದಿಲ್ಲ. ಮತ್ತು ಪದೇ ಪದೇ ತೆಗಿಯೋದು ಹಾಕೋದು ಮಾಡಿದ್ರೆ ತಂಪಿಗೆ ಒಂಥರ ಮೆಲ್ಟ್ ಆದಂಗೆ ಆಕತಿ. ಮತ್ತು ಇರುವೆ ಎಲ್ಲ ಬರೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಒಂದು ಸರಿ ನಾನು ಎಲ್ಲನೂ ಎಷ್ಟು ಬೇಕಷ್ಟು ತೆಗೆದು ನೋಡಿರಿ ಪುಡಿ ಮಾಡಿಟ್ಕೊಂಡು ಇದನ್ನು ಕವರ್ ಒಳಗೆ ಕಟ್ಟಿಡತ್ತೇನೆ. 2 ಕವರ್ ಒಳಗೆ ನೋಡಿರಿ ಇದನ್ನು ಕಟ್ಟಿರ್ತೇನೆ ನಾನು. ಯಾಕಂದರೆ ಇರುವೆ ಎಲ್ಲ ಬರಬಾರ್ದು ಅಂಥೇಳಿ ನೋಡಿರಿ ಈ ರೀತಿ ಕಟ್ಟಿಡೋದ್ರಿಂದ ಇದು ತಂಪಿದ್ರೂ ಅಷ್ಟೇ ಮೆಲ್ಟ್ ಆಗೋದಿಲ್ಲ ಮತ್ತು ಇರುವೆನೂ ಬರೋದಿಲ್ಲ. ಹಾಗಾಗಿ ನೋಡಿರಿ ಎಲ್ಲನೂ ಕಟ್ಟಿ ನಾನು ಪುನಃ ಅದನ್ನು ಎತ್ತಿಟ್ಟು ಇದನ್ನೆಲ್ಲ ಡಬ್ಬಿಗೆ ಹಾಕ್ಕೊಂಡು ಫಿಲ್ ಮಾಡ್ಕೋಬೇಕೀಗ. ನೋಡಿರಿ ಒಂದು ದೊಡ್ಡ ಡಬ್ಬಿ ಒಳಗೆ ತುಂಬಿಟ್ಟನಿ. ಇದು ಇನ್ನೊಂದು ಸ್ವಲ್ಪ ಉಳಿತು, ಅದನ್ನು ಇದ್ರೊಳಗೆ ಹಾಕಿಟ್ಕೊಳಕತ್ತೀನಿ. ಸ್ಟೀಲ್ ಡಬ್ಬ ಒಳಗೆ ಹಾಕಬಾರ್ದು ಬೆಲ್ಲನ. ನೋಡಿರಿ ಈ ರೀತಿ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ಕೋಬೇಕು. ಇವಾಗ ನೋಡಿರಿ ಬೆಲ್ಲ ಎಲ್ಲ ತೆಕ್ಕೊಂಡು ಕ್ಲೀನಾಗಿ ಅದನ್ನೆಲ್ಲ ಅಂಟಾಗಿತ್ತಲ್ಲ ಕೆಳಗಡೆ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಇವಾಗ ನಾನು ದೋಸೆ ಮಾಡೋಕ್ಕೆ ನೆನೆ ಹಾಕತ್ತೀನಿ. ಯಾಕಂದ್ರೆ ನಾಳೆ ಊರಿಂದ ಬರೋರದಾರ ನಮ್ಮ ಮನೆಗೆ. ಹಾಗಾಗಿ ನೋಡಿರಿ ಒಂದು 5-6 ಸರಿ ನಾನು ಅಕ್ಕಿನೆಲ್ಲ ತೊಳೆದು ನೆನೆ ಇಡಕತ್ತೀನಿ. ನಾನು ಆಲ್ರೆಡಿ ತೋರಿಸಿರೋದ್ರಿಂದ ಅಷ್ಟೇನು ಡೀಟೇಲಾಗಿ ನಾನು ಇದರಲ್ಲಿ ತೋರಿಸಿಲ್ಲ. ದೋಸೆಗೆಲ್ಲ ನೆನೆ ಇಟ್ಟು ನೋಡಿರಿ ಈ ಕಡೆ ಒಂದು ಸರಿ ಕಟ್ಟೆನೆಲ್ಲ ನಾನು ಒರೆಸ್ಕೊಳಕತ್ತೀನಿ. ರೈಸ್ ಏನು ಮಾಡಲಿಲ್ಲ, ಯಾಕಂದ್ರೆ ನಮ್ಮ ಮನೆಯವರು ರೈಸ್ ತಿನ್ನೋದಿಲ್ಲ. ಚಪಾತಿ, ಪಲ್ಯ ಮತ್ತು ಪಾಯಸ ಅಷ್ಟ ಮಾಡಿದ್ದೀನಿ. ನಾವು ಅದನ್ನಷ್ಟ ತಿಂತೀವಿ. ಹಾಗಾಗಿ ರೈಸ್ ಏನು ಮಾಡಲಿಲ್ಲ, ರಾತ್ರಿಗೆ ಮಾಡಿರಾತಂತೇಳಿ ಬಿಟ್ನಿ. ಇವಾಗ ಒಂದು ಸರಿ ನೋಡಿರಿ ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದು, ಬೇಳೆ ಬೇಯಿಸಿದ್ದು ಎಲ್ಲ ಅದು ಚಲ್ಲಿತ್ತು ಅದ್ರ ಮೇಲೆ. ಹಂಗೆ ಬಿಟ್ಟರೆ ಅಲ್ಲೇ ಗಟ್ಟಿಯಾಗಿಬಿಡ್ತದೆ ಅಂತೇಳಿ ಎಲ್ಲನೂ ಒಂದು ಸರಿ ನೋಡಿರಿ ಕ್ಲೀನ್ ಮಾಡ್ಕೊಳಕತ್ತೀನಿ. ಇವಾಗ ಕೆಲಸ ಮುಗೀತು. ನಮ್ಮ ಮನೆಯವ್ರು ಬಂದರೆ ಅಲ್ಲೇ ಚಪಾತಿ ಮಾಡಿಕೊಡ್ಬೇಕು ಅವರಿಗೆ. ನೋಡಿರಿ ಈಗ ನಾನು ಊಟ ಮಾಡಕತ್ತೀನಿ. ಯಾಕಂದ್ರೆ ನಮ್ಮ ಮನೆಯವ್ರು ಇವತ್ತು ಊಟಕ್ಕೆ ಬರಲಿಲ್ಲ. ಹಾಗಾಗಿ ಇವಾಗ ಟೈಮ್ ಬಂದು 4:45 ಆಗೈತಿ. ನಾನಿವತ್ತು ಮಧ್ಯಾಹ್ನ ಮಲಗಿಲ್ಲ ನೋಡ್ರಿ. ಯಾಕಂದ್ರೆ ನಿನ್ನೇನು ಮಲಗಿರಲಿಲ್ಲ, ಅದಕ್ಕೆ ಇವತ್ತೂ ನೋಡ್ರಿ ಮಲಗಿಲ್ಲ. ಇನ್ಮೇಲೆ ಮಧ್ಯಾಹ್ನ ಮಲಗಬಾರ್ದು ಅಂತೇಳಿ ಅಂದ್ಕೊಂಡೇನಿ. ಆ ಟೈಮ್ ಒಳಗೆ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋನು, ಸುಮ್ಮ ಯಾಕೆ ಟೈಮ್ ವೇಸ್ಟ್ ಮಾಡೋದು ಮಲಗಿ ಅಂತೇಳಿ ನಾನು ನಿನ್ನೆನೂ ಮಲಗಿಲ್ಲ, ಆಮೇಲೆ ಇವತ್ತೂ ಮಲಗಿಲ್ಲ ನೋಡ್ರಿ. ನಮ್ಮ ಮನೆಯವ್ರು ನಾನು ಅಷ್ಟೆಲ್ಲ ಅಡುಗೆ ಮಾಡೀನಿ. ಈರುಳ್ಳಿ ಪಲ್ಯ ಮಾಡಿ, ಚಪಾತಿ ಮಾಡಿ, ಆಮೇಲೆ ಪಾಯಸ ಎಲ್ಲ ಮಾಡೀನಿ. ನಮ್ಮ ಮನೆಯವ್ರು ರೈಸ್ ಅಂತೂ ತಿನ್ನೋದಿಲ್ಲ, ಸಾಕಿಷ್ಟ ಅಂತೇಳಿ ಬಿಟ್ಟು ಇವತ್ತು. ಆದ್ರೆ ನಮ್ಮ ಮನೆಯವ್ರು ನೋಡ್ರಿ ಇವತ್ತು ಊಟಕ್ಕೆ ಬರಲಿಲ್ಲ. ಅವ್ರಿಗೆ ವೆಯ್ಟ್ ಮಾಡಿ 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 ನಾನು 4 ಗಂಟೆಗೆ ಊಟ ಮಾಡೀನಿ. ಸಾನ್ವಿನೂ ನೋಡ್ರಿ ಸ್ವಲ್ಪ ಪಾಯಸ ಕುಡಿದಕ್ಕಿ ಅಲ್ಲೇ ಆಟ ಆಡ್ಕೊತಾನೆ ಅಲ್ಲೇ ಮಲಗಿಬಿಟ್ಟಾಳು. ಇವಾಗ ಟೈಮ್ ಬಂದು 4:45 ಆಗೈತಿ. ಇನ್ನೊಂದು
15 ನಿಮಿಷ ಐತಿ 5 ಗಂಟೆ ಆಗಕ್ಕೆ. ಮತ್ತು ಕೆಲಸಗಳು ನೋಡ್ರಿ, ಸಂಜೆ ಕೆಲಸ ಶುರು ಮಾಡಬೇಕು. ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ಕೆಲಸ ಮಾಡೋದು ಎಲ್ಲ ಮಾಡಿ ಆಚೆ ಬರೋಷ್ಟರಲ್ಲಿ ಸಾನ್ವಿ ನೋಡ್ರಿ ಎಷ್ಟೆಲ್ಲ ಮನೆ ಎಲ್ಲ ಗಲೀಜು ಮಾಡಿಬಿಟ್ಟಳು. ಮತ್ತು ಮನೆಯವರ ತರಕಾರಿ ತಂದಿಟ್ಟಾರೋ ಅದನ್ನೆಲ್ಲ ಜೋಡಿಸ್ಕೋಬೇಕು. ನೋಡ್ರಿ ಮನೆಯೆಲ್ಲ ಹೆಂಗೆ ಮಾಡ್ಯಾಳ ಅಂತೇಳಿ. ಇದನ್ನೆಲ್ಲ ಇವಾಗ ಮತ್ತೆಲ್ಲ ನೀಟಾಗಿ ಎಲ್ಲ ಎತ್ತಿಟ್ಟು ಕಸ ಗುಡಿಸ್ಬೇಕು. ಆಮೇಲೆ ಒಂದೆರಡು ಪಾತ್ರೆ ಅದಾವು, ಅವನ್ನಷ್ಟು ತೊಳಿಬೇಕು. ಮತ್ತು ಇವತ್ತು ಸಂಜೆಗಡೆ ನಾನು ಪಾನಿಪುರಿ ಮಾಡ್ಬೇಕಂತ ಅಂದ್ಕೊಂಡಿನಿ. ನಿನ್ನೆ ಮಾಡ್ಬೇಕಂತ ಅಂದ್ಕೊಂಡು ಸಾನ್ವಿಗೆ ನಾನು ನಿನ್ನೆ ಒಂದು ಚುಟ್ಕಿದು ಫ್ರಾಕ್ ಹೊಲಿಯಕತ್ತಿದ್ನಿ. ಅಂದ್ರೆ ಆಕೆಗೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತಲ್ಲ, ಅದಕ್ಕಾಗಿ ನಾನು ಫ್ರಾಕ್ ಹೊಲಿಯಕತ್ತಿದ್ನಿ. ಹಂಗಾಗಿ ಟೈಮ್ ಆತಂತೇಳಿ ನಾನು ಮಾಡಲಿಲ್ಲ ನಿನ್ನೆ ಪಾನಿಪುರಿ. ಸಾನ್ವಿ ಕೇಳಕತ್ತಾಳ. ನಾವು ಮೊನ್ನೆ ಹೊರಗಡೆ ಹೋಗಿದ್ವಿ, ಅವಾಗ ಅವು ರೆಡಿಮೇಡ್ ಪಾನಿಪುರಿ ಬರ್ತಾವಲ್ಲ, ಎಣ್ಣೆಗೆ ಹಾಕಿ ಫ್ರೈ ಮಾಡುವ, ಅವ್ನು ತೊಗೊಂಡು ಬಂದೇನೆ ನಾನು. ಮತ್ತು ನಮ್ಮ ಮನೆಯವ್ರ ಕೈಲಿ ನೋಡ್ರಿ ಪುದೀನಾನು ತರಿಸಿದ್ದೇನೆ ಇವತ್ತು. ಹಸಿಮೆಣ್ಸಿನ್ಕಾಯಿ ಅಂತೂ ಅದಾವು, ಎಲ್ಲ ಐಟಮ್ ಐತಿ. ಅದಕ್ಕೆ ಇವತ್ತು ಮಾಡಿರಾತಂತೇಳಿ ಅಂದ್ಕೊಂಡೀನಿ. ಇವಾಗ ಸಂಜೆಗಡೆ ಅಕ್ಕಿ ಏಳಷ್ಟರಲ್ಲೇ ಪಾನಿಪುರಿ ಮಾಡಬೇಕು. ಇನ್ನೂ ಅದಾವ್ರಿ ಬಟ್ಟೆ ಮಡಿಸ್ಬೇಕಿನ್ನು. ಆಮೇಲೆ ದೋಸೆಗೆಲ್ಲ ರುಬ್ಬಿಟ್ಟನಿ. ಆಮೇಲೆ ದೋಸೆಗೆಲ್ಲ ನೆನೆಸಿಟ್ಟನಿ, ಅದನ್ನೆಲ್ಲ ರುಬ್ಬಬೇಕು. ಭಾಳ ಐತ್ರ ಕೆಲಸ. ನೋಡೋಣ, ಅದಕ್ಕೆ ನಾನು ಮಧ್ಯಾಹ್ನ ಮಲಗಿರೋ ಸುಮ್ಮ ಆ ಟೈಮನ್ನು ವೇಸ್ಟ್ ಆಗತ್ತಂತೇಳಿ ಮಧ್ಯಾಹ್ನ ಮಲಗಿಲ್ಲ ನೋಡ್ರಿ. ನಾನೀಗ ಇನ್ನು ಕೆಲಸನ ಶುರು ಮಾಡ್ಕೋಬೇಕು. ಬರ್ರಿ ಇವತ್ತಿನ ಕೆಲಸನ ಮತ್ತು ಸ್ಟಾರ್ಟ್ ಮಾಡೋಣಂತ. ನೋಡ್ರಿ, ಈಗ ಮನೆಯೆಲ್ಲ ಕ್ಲೀನ್ ಮಾಡೀನಿ. ಕ್ಲೀನ್ ಮಾಡಿ ಇನ್ನು ತರಕಾರಿ ಒಂದು ಎತ್ತಿಟ್ಟಿಲ್ಲ ಅಷ್ಟ, ಕಸ ಗುಡಿಸಿ ಕ್ಲೀನ್ ಮಾಡೀನಿ ಮನೆಯೆಲ್ಲ. ಇವಾಗ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೀನಿ. ಭಾಳ ದಿವಸ ಆಗಿತ್ತು ನೋಡ್ರಿ ನನ್ನ ಮುಖಕ್ಕೆ ಯಾವುದೇ ರೀತಿ ಕ್ರೀಮ ಮತ್ತು ಫೇಸ್ ಪ್ಯಾಕ ಏನೂ ಹಾಕ್ಕೊಂಡಿಲ್ಲ ನೋಡ್ರಿ. ಅದಕ್ಕೆ ಮುಲ್ತಾನಿ ಮಿಟ್ಟಿ ಮುಂಚೆ ಎಲ್ಲ ಭಾಳ ಹಾಕೋತಿದ್ನಿ. ಇವಾಗ ಮನೆ ಕೆಲಸ, ಆಮೇಲೆ ಸಾನ್ವಿನ ಸ್ಕೂಲಿಗೆ ಕಳಿಸೋದು, ಇಂಥದ್ರೊಳಗಾಗಿ ನನಗೆ ಅಷ್ಟೊಂದು ಫೇಸ್ ಪ್ಯಾಕ್ ಆಗಲಿ, ಆಮೇಲೆ ತಲೆಗೆ ಮೆಹಂದಿ ಆಗಲಿ ಯಾವುದು ಹಾಕ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಇನ್ಮೇಲೆ ವೀಕ್ಲಿ ಒನ್ಸ್ ಆದರೂ ಹಾಕ್ಕೊಂಡ್ರಾತಂತೇಳಿ ಅಂದ್ಕೊಂಡೀನಿ. ತೊಗೊಂಡು ಬಂದೇನಿ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಎಲ್ಲ ತೊಗೊಂಡು ಬಂದೀನಿ. ಇವಾಗ ಹಾಕ್ಕೊಳ್ತೀನಿ ನೋಡ್ರಿ. ಟೈಮ ಇವಾಗ ಬಂದು 5:10 ಆಗೈತೆ ನೋಡ್ರಿ. ಟೈಮ 5:10 ಆಗೈತಿ. ಆ ಮೊಬೈಲಲ್ಲಿ ಸ್ವಲ್ಪ ಚಾರ್ಜ್ ಇರಲಿಲ್ಲ, ಹಾಗಾಗಿ ಚಾರ್ಜ್ ಹಾಕಿ ಕಸ ಎಲ್ಲ ಗುಡಿಸಿ ನಾನು ಈಗ ಫೇಸ್ ಪ್ಯಾಕ್ ಹಾಕ್ಕೊಂಡು 1-1/4 ಗಂಟೆ ಬಿಟ್ಟು ಮುಖ ತೊಳ್ಕೊಂಡು ದೀಪ ಹಚ್ಚಿ ಪಾನಿಪುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬರ್ರಿ ಇವಾಗ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ಅಂತೇಳಿ ತೋರಿಸ್ತೇನೆ ನಿಮಗೆ. ವಾಲ್ನಟ್ ಸ್ಕ್ರಬ್ ತೊಗೊಂಡು ಬಂದೀನಿ ನೋಡ್ರಿ. ಮುಂಚೆ ನಾನು ಯಾವಾಗಲೂ ವಾಲ್ನಟ್ ಸ್ಕ್ರಬ್ ಜಾಸ್ತಿ ಯೂಸ್ ಮಾಡ್ತಾಯಿದ್ನಿ ಇದನ್ನು. ಆಮೇಲೆ ಇದು ಮುಲ್ತಾನಿ ಮಿಟ್ಟಿನೂ ಅಷ್ಟೆ, ಅವಾಗೂ ಅಷ್ಟೇ ವಾರದಾಗ 2 ಸರಿ ಹಚ್ಕೊತಿದ್ನಿ. ಇದನ್ನಂತರೂ 2 ಡೇಸ್ಗೊಂದು 3 ಡೇಸ್ಗೊಂದು ಸರಿ ಹಂಗೆ ಹಚ್ಕೊಳ್ತಾ ಇದ್ನಿ. ಯಾಕಂದರೆ ಆವಾಗ ಸಾನ್ವಿನೂ ಇರಲಿಲ್ಲ, ನಂದು ಒಬ್ಬಾಕಿದಲ್ವ, ಇನ್ನೇನು ಎಷ್ಟು ಕೆಲಸ ಎಲ್ಲ ಮಾಡಿ ಮುಗಿಸಿ ಬರೀ ಅವಾಗ ಜಾಸ್ತಿ ಕೇರ್ ಮಾಡ್ತಿದ್ನಿ. ಇವಾಗ ನೋಡ್ರಿ ಯಾವುದೂ ಮಾಡ್ಕೊಳಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಇನ್ಮೇಲೆ ವೀಕ್ಲಿ ಒನ್ಸ್ ಆದರೂ ಹೇರ್ ಕೇರ್, ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೀನಿ. ಬರ್ರಿ ಇವಾಗ ತೋರಿಸ್ತೇನಂತ. ಇದು ನೋಡ್ರಿ ಎವರ್ ಯೂತ್ ವಾಲ್ನಟ್ ಸ್ಕ್ರಬ್. ಇದು 15 ರೂಪಾಯಿ ನೋಡ್ರಿ ಒಂದು ಪ್ಯಾಕೆಟ್. ನಾನು 2 ಪ್ಯಾಕೆಟ್ ತೊಗೊಂಡು ಬಂದೀನಿ. ಯಾಕಂದರೆ ಇದೇ ನಮ್ಮ ಮನೆ ಹತ್ರ ಅಂಗಡಿ ಇರೋದ್ರಿಂದ ಬೇಕಾದಾಗ ಹೋಗಿ ತೊಗೊಂಡು ಬಂದ್ರೆ ಆಯ್ತು ಅಂತೇಳಿ. ಆಮೇಲೆ ಫೇಸ್ ಪ್ಯಾಕ್ ನೋಡ್ರಿ, ಮುಲ್ತಾನಿ ಮಿಟ್ಟಿ ಮತ್ತು ಕುಕುಂಬರ್ದು ಫೇಸ್ ಪ್ಯಾಕ್. ಇದೊಂದು ಬಾಕ್ಸ್ ತೊಗೊಂಡು ಬಂದೀನಿ. ಇದು 60 ರೂಪೀಸ. ಸುಮಾರು ದಿವಸ ಬರ್ತೈತಿ ಇದು ನೋಡ್ರಿ, 60 ರೂಪೀಸ. ಅದಕ್ಕೆ ಮಿಕ್ಸ್ ಮಾಡಿ ಹಚ್ಕೊಳಕ್ಕೆ ನೋಡ್ರಿ ರೋಸ್ ವಾಟರ್ ತೊಗೊಂಡು ಬಂದೀನಿ, ಸಣ್ಣದು ತೊಗೊಂಡು ಬಂದೀನಿ. ಐದು ಪ್ಯಾಕೆಟ್ ಅದಾವು. ನಾವು ಒಂದು ಪ್ಯಾಕೆಟ್ ಒಳಗೆ ಒಂದು 4 ಸರಿ ಆದರೂ ಹಚ್ಕೊಬೋದು ನೋಡ್ರಿ. ಒಂದು ಪ್ಯಾಕೆಟ್ ತೊಗೊಂಡಿನಿ ಅಷ್ಟೇ. ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ.
ಅದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ರೋಸ್ ವಾಟರ್ ಇಲ್ಲಪ್ಪ ಅನ್ನೋರು ಮಾಮೂಲಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿರಿ, ಈಗ ರೋಸ್ ವಾಟರ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಈ ರೀತಿ ಬ್ರಷಲ್ಲಿ. ಚಂದ ಅಂಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ನಾನು ಮುಂಚೆ ಎಲ್ಲ ಜಾಸ್ತಿ ಹಚ್ಕೊಳ್ತಿದ್ನಿ, ಇವಾಗ ಸ್ವಲ್ಪ ಟೈಮ್ ಆಗ್ತಿಲ್ಲ. ಇನ್ಮೇಲೂ ಟೈಮ್ ಮಾಡಿಕೊಂಡು ಹಚ್ಕೋಬೇಕಂತೇಳಿ ಅಂದ್ಕೊಂಡಿನಿ. ನೋಡಿರಿ, ಈಗ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಅಪ್ಲೈ ಮಾಡ್ಕೋಬೇಕು. ಈಗ ಫಸ್ಟ್ ಮುಖನ ಕ್ಲೀನ್ ಮಾಡ್ಕೋಬೇಕು. ನೋಡಿರಿ, ಮುಖ ತೊಳ್ಕೊಂಡು ಬಂದು ಟವೆಲಲ್ಲಿ ಒರೆಸ್ಕೊಂಡ್ರು ಆಕತಿ. ನನ್ನ ಹತ್ರ ವೆಟ್ ವೈಪ್ಸ್ ಐತಿ, ಹಾಗಾಗಿ ನೋಡಿರಿ ನಾನು ವೆಟ್ ವೈಪ್ಸಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಳಕತ್ತೀನಿ. ಮುಖ ತೊಳ್ಕೊಂಡು ಬಂದ್ರೂ ಸಾಕ. ಈಗ ಈ ಕಣ್ಣ ಹತ್ರ ಬಿಟ್ಟು ಇನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ನೋಡ್ರಿ, ನೋಡ್ರಿ, ಈಗ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡೆ ನಾನು. ಇಲ್ಲ ಐಸ್ ಹತ್ರ ಬಿಟ್ಟನಷ್ಟ. ಇವಾಗ 15 ನಿಮಿಷ ಬಿಟ್ಟು ಮುಖನ ತಣ್ಣೀರಲ್ಲಿ ತೊಳ್ಕೊಬೇಕು. ನೋಡ್ರಿ, ಈಗ ಎಲ್ಲ ಒಣಗೈತಿ. ಸ್ವಲ್ಪ ಹಸಿ ಐತೆ ನೋಡ್ರಿ, ಇಲ್ಲೊಂಚೂರು ಐತಿ. 15 ನಿಮಿಷ ಆಯ್ತು ನಾ ಈಗ ಹಾಕೊಂಡೆ. ಇವಾಗ ಮುಖ ತೊಳ್ಕೊಂಡು ಬರ್ತೀನಿ. ಇವಾಗ ನೋಡ್ರಿ, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೇನಿ. ಈ ರೀತಿ ನಾವು ವಾರಕ್ಕೆ 1 ಸರಿ ಅಥವಾ ವಾರಕ್ಕೆ 2 ಸರಿ ಹಚ್ಕೋತಾನೆ ಇರಬೇಕು. ಆವಾಗ ರಿಸಲ್ಟ್ ಗೊತ್ತಾಗತ್ತೆ. ಒಂದೇ ಸರಿ ಗೊತ್ತಾಗೋದಿಲ್ಲ. ಒಂದು 3 ಮಂತ್ಸ್ ಆದರೂ ಕಂಟಿನ್ಯೂಸ್ ಆಗಿ ಹಚ್ಕೋಬೇಕು. ಆವಾಗ ಆಯಿಲ್ ಸ್ಕಿನ್ ಯಾರ್ದು ಇರ್ತತಲ್ಲ ಅದು ಕಂಪ್ಲೀಟಾಗಿ ನೋಡ್ರಿ ಹೋಗ್ತತಿ. ನೋಡ್ರಿ, ಈಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ ನಾನು. ಇವಾಗ ನಂತರ ಸಂಜೆ ಕೆಲಸಗಳನ್ನ ಶುರು ಮಾಡ್ಕೋಬೇಕು. ಅಂದರೆ ಕಸ ಗುಡಿಸೀನಿ, ದೀಪ ಹಚ್ಚಿ ಆಮೇಲೆ ಪಾನಿಪುರಿ ಮಾಡಬೇಕು. ಈಗ ನೋಡ್ರಿ, ದೇವರಿಗೆ ದೀಪ ಹಚ್ಚಕತ್ತೀನಿ ನಾನು. ಸಂಜೆ ಇವಾಗ ಒಂದು 6 ಗಂಟೆ 6:30 ಆಗಿರ್ಬೋದು. ದೀಪ ಹಚ್ಚಿ ಸಾನ್ವಿ ಎದ್ದೊಳಷ್ಟರಲ್ಲಿ ಬೇಗ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ. ಇವತ್ತು ನಮ್ಮ ದೇವ್ರ ಮನೆ ಒಳಗೆ ನೋಡ್ರಿ ಇದೊಂದು ಡಬ್ಬ ಇಟ್ಟೇನೆ ನಾನು. ಯಾಕಂತಂದ್ರೆ ಇದ್ರೊಳಗೆ ನೋಡ್ರಿ, ಇದು ಇವತ್ತು ಬಂತ, ಆನ್ಲೈನಿಂದ ತರಿಸಿದ್ನಿ. 100 ರೂಪೀಸ್ ಏನೋ ಅಷ್ಟೇ, ಇದಕ್ಕೆ ಜಾಸ್ತಿ ಏನಿಲ್ಲ. ನೋಡ್ರಿ, 20 ರೂಪೀಸ್ ಹಾಕಿದ್ದೇನೆ ನಾ ಇವತ್ತು. ಯಾಕಂತಂದ್ರೆ ಡೈಲಿ ನಮ್ಮ ಕೈಲಿ ಎಷ್ಟು ಆಕತಿ ಅಷ್ಟೇ ಇದ್ರೊಳಗೆ ಕಲೆಕ್ಟ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಯಾಕಂತಂದ್ರೆ ದೇವ್ರ ಮನೆಗೆ ಏನಾದರೂ ಬೆಳ್ಳಿ ಸಾಮಾನು ಬೇಕಂತಂದ್ರೆ ನಾವು ಅದಕ್ಕೆ ಅಂತೇಳಿ ಇನ್ವೆಸ್ಟ್ ಮಾಡಿ ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ಒಂದು ಡಬ್ಬ ಇಟ್ಟೇನಿ. ಇದ್ರೊಳಗೆ 10 ಆಗ್ಬೋದು, 20, 50, 100, 500 ನಮ್ಮ ಕೈಲಿ ಎಷ್ಟು ಆಕತಿ ಅಷ್ಟನ್ನು ಇದ್ರೊಳಗೆ ಕಲೆಕ್ಟ್ ಮಾಡಿ
ದೇವರಿಗೆ ಏನಾದರೂ ದೇವ್ರ ಮನೆಗೆ ಐಟಮ್ಸ್ ತೊಗೋಬೇಕಂತೇಳಿ ಅಂತ ಅಂದ್ಕೊಂಡೇನಿ. ದೇವ್ರ ಸಾಮಾನನ್ನು ಈಗ ಆಲ್ರೆಡಿ ಇವದವ್ರಿ ಏನಿದ ಬೆಳ್ಳಿವ ಅರಿಶಿನ ಕುಂಕುಮದ ಬಟ್ಲದಾವ. ಆಮೇಲೆ ಒಂದಿಷ್ಟು ಹೈಟನ್ನು ದೀಪ ಅದಾವ. ಏನು ನಾವು ಸಮಯ ಅಂತೀವಿ. ಅವ ದೊಡ್ಡೂ ಇಲ್ಲ ಭಾಳ ಸಣ್ಣನೂ ಇಲ್ಲ, ಒಂದಿಷ್ಟು ಹೈಟ್ ಅದಾವ. ನನಗೆ ದೀಪ ತೊಗೋಬೇಕಂತ ಆಸೆ ಐತಿ. ಹಾಗಾಗಿ ನೋಡೋಣ್ರಿ, ಒಂದು ಗಣೇಶನ ವಿಗ್ರಹ, ಒಂದು ದೀಪ, ಆಮೇಲೆ ಇಷ್ಟು ಫಸ್ಟ್ ತೊಗೊಳ್ಳೋನು, ಆಮೇಲೆ ಆದ್ರೆ ಬೆಳ್ಳಿ ಆರತಿ ತೊಗೋಬೇಕು ಅಂತ ಐತಿ. ಹಾಗಾಗಿ ಇದ್ರೊಳಗೆ ನಾನು ಕಲೆಕ್ಟ್ ಮಾಡತ್ತೇನೆ ನೋಡ್ರಿ. ದಿನ 10 ರೂಪಾಯಿ ಹಾಕ್ಯಾರ ಸಾಕು. ನೋಡೋನು ಯಾವಾಗ ಆಕತಿ ಆವಾಗ ತೊಗೊಂಡ್ರೆ ಆತಂತೇಳಿ ಈ ಡಬ್ಬನ ದೇವ್ರ ಮನೆಗೆ ಇಟ್ಟೇನೆ ನೋಡ್ರಿ. ಡೈಲಿ ಇದ್ರೊಳಗೆ ದುಡ್ಡು ಹಾಕಿರತ್ತಂತೇಳಿ. ಇವಾಗ ಒಂದೊಂದು ಕಡೆ ಎಲ್ಲರ ಊರಿಗೆ ಹೋಗಿರ್ತೀವಿ, ಅವಾಗ ಸಾನ್ವಿ ಕೈಗೇನೋ ದುಡ್ಡು ಕೊಟ್ಟಿರ್ತಾರೆ. ಅವು ಸುಮ್ಮನೆ ಅಲ್ಲೇ ಖರ್ಚಾಗಿ ಹೋಗ್ಬಿಡ್ತಾವೆ. ಅವನ್ನೆಲ್ಲ ತಂದು ಇದ್ರೊಳಗೆ ಸೇರಿಸಿರ ನೋಡ್ರಿ, ಏನಕ್ಕಾದರೂ ಯೂಸ್ ಆಕತಿ. ಹಾಗಾಗಿ ಆ ಡಬ್ಬಿನ ನಾನು ಆನ್ಲೈನಲ್ಲಿ ತರಿಸಿ ದೇವ್ರ ಮನೆಗೆ ಇಟ್ಟೇನೆ ನೋಡ್ರಿ. ಪೂಜೆ ಕೆಲಸ ಎಲ್ಲ ನೋಡ್ರಿ ಈಗ ಮುಗೀತು. ಈಗ ಪಾನಿಪುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಕುಕ್ಕರ್ ಒಳಗೆ ನೋಡ್ರಿ ನಾನು 4 ಆಲೂಗೆಡ್ಡೆನ ಹಾಕಿ ಬೇಯಿಸಕ್ಕೆ ಇಟ್ಕೊಳಕತ್ತೀನಿ. ನನಗೆ ಸಾನ್ವಿಗೆ ಇಬ್ಬರಿಗೆ, ಯಾಕಂದ್ರೆ ನಮ್ಮ ಮನೆಯವರು ತಿನ್ನೋದಿಲ್ಲ. ಹಾಗಾಗಿ ನೋಡ್ರಿ ಆಲೂಗೆಡ್ಡೆನ ಒಂದು ಸೈಡು ಬೇಯಿಸಕ್ಕೆ ಇಡಕತ್ತೀನಿ ನಾನು. ಇದನ್ನು ಒಂದು 4 ವಿಷಲ್ ಮಾಡ್ಕೋಬೇಕು, ಯಾಕಂದ್ರೆ ಇದು ಫುಲ್ಲು ಸಾಫ್ಟಾಗಿ ಬೇಯಬೇಕು. ಹಾಗಾಗಿ ಇವಾಗ ಒಂದು ಬೌಲ್ಗೆ ನೋಡ್ರಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೀನಿ, ಆಮೇಲೆ ಒಂಚೂರ ಬೆಲ್ಲ ಹಾಕಿ ಇದನ್ನು ನಾನು ಕರ್ಗಕ್ಕೆ ಇಡಕತ್ತೀನಿ ನೋಡ್ರಿ. ನೆನೆಸಕ್ಕಿಟ್ಟನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನೋಡ್ರಿ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನಾವು ಸಣ್ಣಗೆ ರುಬ್ಕೋಬೇಕು ನೋಡ್ರಿ. ಈಗ ಸ್ವಲ್ಪನ ಸಾಲ್ಟ್ ಹಾಕ್ಕೊಂಡಿನಿ, ಯಾಕಂತಂದ್ರೆ ನಾವೇನು ಮಿಕ್ಸಿಗೆ ಹಾಕೊಂಡ್ಮೇಲೆ ಇದು ಮೆಣಸಿನ್ಕಾಯಿ ಪುದೀನ ಎಲ್ಲ ಐತಲ್ಲ, ಇದು ಕಲರ್ ಚೇಂಜ್ ಆಗಬಾರ್ದು ಅಂಥೇಳಿ ಸ್ವಲ್ಪನ ಸಾಲ್ಟ್ ಹಾಕ್ಕೊಂಡಿನಿ. ಹಾಕ್ಕೊಂಡೆ ನೋಡ್ರಿ ನುಣ್ಣಗೆ ರುಬ್ಕೊಂಡಿನಿ. ಇವಾಗ ಒಂದು ಜರಡಿ ಇಟ್ಟು ಅದಕ್ಕೆ ರುಬ್ಬಿರೋ ಅಂಥದ್ದೆಲ್ಲನೂ ನೋಡ್ರಿ ಮಿಶ್ರಣ ಹಾಕಿ ಒಂಚೂರು ನೀರು ಹಾಕ್ಕೊಂಡು ನಾನು ಇದನ್ನು ಫುಲ್ಲು ಸೋಸ್ಕೊಳಕತ್ತೀನಿ. ಇದನ್ನು ಒಂದು 3-4 ಸರಿ ನೀರು ಹಾಕಿ ನಾವು ಈ ರೀತಿ ಅದರೊಳಗಡೆ ಇರೋ ರಸನೆಲ್ಲ ತೆಗಿಬೇಕು ನೋಡ್ರಿ. ಈಗ ಹಂಗೆ ಹಾಕ್ಕೊಂಡ್ರೆ ಇದು ಮೆಣಸಿನ್ಕಾಯಿ ಇದೆಲ್ಲ ಪೇಸ್ಟ್ ಐತಲ್ಲ, ಇದು ಬಾಯೊಳಗೆ ಸಿಗ್ತತಿ. ಹಾಗಾಗಿ ಈ ರೀತಿ ಸೋಸ್ಕೊಂಡು ಮಾಡಿರ ಬರೀ ರಸ ಅಷ್ಟೇ ಸಿಗ್ತತಿ, ಅದರ ಫ್ಲೇವರ್ ಅಷ್ಟೇ. ಹಾಗಾಗಿ ನೋಡ್ರಿ 3-4 ಸರಿ ನಾನು ನೀರು ಹಾಕ್ಕೊಂಡು ಚಂದಾಗ ಇದನ್ನು ಸೋಸ್ಕೊಂಡೇನಿ ನೋಡ್ರಿ. ಇವಾಗ ಇಷ್ಟು ನೀರು ಬಂದತಿ. ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನೋಡ್ರಿ. ಚಂದಾಗ ಅದನ್ನು ಮಿಕ್ಸ್ ಮಾಡಿ ಇವಾಗ ನಾವೇನು ಹುಣಸೆಹಣ್ಣು ಮತ್ತು ಬೆಲ್ಲನ ನೆನೆಯಾಕಿಟ್ಟಿದ್ವಲ್ಲ ನೋಡ್ರಿ, ಅದು ಕರಗಿತ್ತು. ಅದನ್ನು ಅಷ್ಟೇ ನಾನೀಗ ಸೋಸ್ಕೊಳಕತ್ತೀನಿ ನೋಡ್ರಿ. ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಒಂಥರ ಚಲೋ ಇರ್ತೈತಿ. ಹಾಗಾಗಿ ಎಲ್ಲನೂ ಸೋಸ್ಕೊಂಡು ಇದಕ್ಕೆ ಇವಾಗ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡೀನಿ. ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಮ್ಯಾಂಗೋ ಪೌಡ್ರ್ ಬರ್ತದೆ, ಆಮ್ಚೂರ್ ಪೌಡ್ರ್, ಅದಿದ್ದರೂ ಅದನ್ನು ಹಾಕೋಬೋದು. ಇವಾಗ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿನಿ ನಾನು. ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡಿ ಚಂದಾಗ ನೋಡ್ರಿ ಕಲಿಸ್ಕೊಂಡೇನಿ. ಇವಾಗ ಪಾನಿ ರೆಡಿ ಆಯಿತು. ಇವಾಗ ನೋಡ್ರಿ ಈ ಕಡೆ ಆಲೂಗಡ್ಡೆ ಬೇಯಿಸಕ್ಕಿಟ್ಟಿದ್ನಲ್ಲ, ಅವು ಬೆಂದಿದ್ದು ಅವನ್ನ ನೋಡ್ರಿ ಎಲ್ಲನೂ ತೆಗೆದು ನಾನು ಸಿಪ್ಪೆ ಎಲ್ಲ ಬಿಡಿಸಿ ಚಂದಾಗ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಹಸಿ ಬಟಾಣಿ ಇದ್ರೆ ಹಾಕೋಬೋದು, ಇಲ್ಲ ಒಣಗಿದ್ದು ಬಟಾಣಿ ಇರ್ತಾವಲ್ಲ ಅವನು ನೆನೆ ಇಟ್ಟು ಅವನನ್ನು ನೋಡ್ರಿ ಕೂಗಿಸ್ಕೋಬೋದು. ನಾನು ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ನೆನೆಸಿರಲಿಲ್ಲ, ಹಾಗಾಗಿ ಮಾಡಿಲ್ಲ. ಇವಾಗ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡೀನಿ. ಆಮೇಲೆ ಚಾಟ್ ಮಸಾಲ, ಗರಂ ಮಸಾಲ, ಸಾಲ್ಟು, ಒಂಚೂರು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿರೋ ಸ್ಟಫಿಂಗು ರೆಡಿ ಆಯಿತು. ಈ ಕಡೆ ನಾನು ಪೂರಿನೇ ನೋಡ್ರಿ ರೆಡಿಮೇಡ್ ಪೂರಿ ಇವನ್ನ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಎಷ್ಟು ಚಂದ ಆಗತ್ತಾವಂತೇಳಿ ನೋಡ್ರಿ. ಈಗ ಪುರಿ ಎಲ್ಲ ಮಸ್ತಾಗ ಉಬ್ಬತ್ತಾವು ನೋಡ್ರಿ. ಎಣ್ಣೆ ಒಳಗೆ ನಾನು ಎಲ್ಲನೂ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ನಾನು ಎಲ್ಲ ಪುರಿನ ನೋಡ್ರಿ ಕರೆದಿಟ್ಕೊಂಡೀನಿ. ಅಂದರೆ ಆ ಪ್ಯಾಕೆಟ್ ಒಳಗೆ ಅರ್ಧ ಪುರಿನ ನಾನು ಕರೆದಿಟ್ಕೊಂಡೀನಿ. ನೋಡ್ತಿರ್ಬೋದು ಇವಾಗ ಎಲ್ಲ ರೆಡಿ ಆಯಿತು. ಪೂರಿ, ಪಾನಿ, ಆಮೇಲೆ ಸ್ಟಫಿಂಗು. ಇವಾಗ ನೋಡ್ರಿ ನಾನು ಫಿಲ್ ಮಾಡಕತ್ತೀನಿ. ಸಾನ್ವಿಗೆ ನನಗೆ ಇಬ್ಬರಿಗೆನ, ಯಾಕಂದ್ರೆ ನಮ್ಮ ಮನೆಯವರು ಇಂಥದ್ದೆಲ್ಲ ಜಂಕ್ ಫುಡ್ ಎಲ್ಲ ಇಷ್ಟಪಡೋದಿಲ್ಲ ಅವರು. ಹಾಗಾಗಿ ನಮ್ಮಿಬ್ಬರಿಗೆನ ನಾವು ಮಾಡ್ಕೊಂಡಿರ್ತೀವಿ ನೋಡ್ರಿ. ಈಗ ಎಲ್ಲನೂ ನಾನು ಫಿಲ್ ಮಾಡಕತ್ತೀನಿ. ಆಮೇಲೆ ಪಾನಿ ನೋಡ್ರಿ ಒಂದು
ಬೌಲ್ ಒಳಗೆ ಹಾಕಿ ಇಟ್ಕೊಳಕತ್ತೀನಿ. ಸಾನ್ವಿ ಆಲೂಗಡ್ಡೆ ಹಾಕಿದ್ದೆಲ್ಲ ತಿನ್ನೋದಿಲ್ಲ, ಬರೀ ಪುರಿ ಏನೈತಲ್ಲ ಅದನ್ನು ಈ ಪಾನಿ ಒಳಗೆ ಹಚ್ಕೊಂಡು ತಿಂತಾಳೆ ಅಷ್ಟೇ. ಸ್ಟಫಿಂಗ್ ಹಾಕಿರೋದು ಆಲೂಗಡ್ಡೆ ಎಲ್ಲ ತಿನ್ನೋದಿಲ್ಲಕ್ಕಿ ನಾನು. ಹಾಗಾಗಿ ನಮ್ಮ ಮನ್ಯಾಗ ನಾನು ಜಾಸ್ತಿ ಮಾಡೋದಿಲ್ಲ ನೋಡ್ರಿ, ಯಾಕಂದ್ರೆ ಮಾಡ್ಕೊಂಡ್ರೆ ನನಗೊಬ್ಬಾಕಿಗೇನೆ ಮಾಡ್ಕೊಳ್ಬೇಕು, ನಮ್ಮ ಮನೆಯವರು ತಿನ್ನೋದಿಲ್ಲ. ಹಾಗಾಗಿ ನೋಡ್ರಿ ಈಗ ಪಾನಿಪುರಿ ರೆಡಿ ಆಯಿತು. ಈಸಿಯಾಗಿ ಮಾಡ್ಕೊಬೋದು, ಸೇವ್ ಇದ್ರೆ ಸೇವ್ ಹಾಕ್ಕೋಬೋದು. ನೋಡ್ರಿ ರೆಡಿ ಆಯಿತು ಪಾನಿಪುರಿ. ಈಗ ನಂತರ ಸಾನ್ವಿಗೆ ನಾನು ಹೋಮ್ವರ್ಕ್ ಮಾಡ್ಸಕತ್ತೀನಿ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋನ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಇನ್ನೂ ಸಪೋರ್ಟ್ ಮಾಡಿರಿ. ನಾನು ಇನ್ನೂ ಎಷ್ಟು ಆಕತಿ ಅಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಗೆ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.